1000 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿಯೇ ಈ ಮಾನವೀಯ ಮೌಲ್ಯಗಳ ತತ್ವವನ್ನು ಕೊಟ್ಟು ಸರ್ವ ಮಾನವರು ಸಮಾನರು ಅಂತಕ್ಕಂಥ ತತ್ವ ಸಿದ್ಧಾಂತ ಕೊಟ್ಟು ಎಲ್ಲಾ ಮಾನವರಿಗೆ ಈ ಒಂದು ಶಿಕ್ಷಣ ಸ್ವಾತಂತ್ರ್ಯ ಪ್ರತಿಯೊಂದು ಪಾರ್ಲಿಮೆಂಟ್ ಕೊಟ್ಟವರು ಗುರು ಬಸವಣ್ಣನವರು. ಅದಕ್ಕೆ ಅಂತ ಒಂದು ಬಸವಣ್ಣನವರ ಮೂರ್ತಿ ಅಂತಂದ್ರೆ ಅದು ತತ್ವ. ಅಂತ ಒಂದು ಮೂರ್ತಿಗೆ ವಿಘ್ನ ಅಂತಂದ್ರೆ ಆ ತತ್ವಕ್ಕೆ ವಿಘ್ನ ಆದಂತೆ ಅದಕ್ಕೆ ಅಂತ ಒಂದು ತತ್ವಗಳಿಗೆ ಈ ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆಗೋದಂದ್ರೆ ಅದು ಕೃತ್ಯಗಳಿಗೆ ಒಂದು ಸ್ಥಾನ ಸಿಕ್ಕಂಗ ಆಗ್ತಾ ಇದೆ. ಅದಕ್ಕೆ ಈ ಒಂದು ಬಸವಪರ ಎಲ್ಲಾ ಸಂಘಟನೆಗಳನ್ನು ಖಂಡಿಸ್ತಾ ಇದೀವಿ. ಅದಕ್ಕೆ ಆ ಒಂದು ಮೂರ್ತಿ ವಿಘ್ನ ಮಾಡಿರ್ತಕ್ಕಂಥವ್ರಿಗೆ ಅರೆಸ್ಟ್ ಮಾಡಿದೆ ಸರ್ಕಾರ. ಆದ್ರೂ ಸಾಲದು, ಇನ್ ಮುಂದೆ ಇಂಥ ಕಾರ್ಯಗಳು ಆಗದಂತೆ ಜಾಗ್ರತೆ ವಹಿಸ್ಕೊಳ್ಬೇಕು. ಅದಕ್ಕಂತ ಒಂದು ಕಾರ್ಯ ಸರ್ಕಾರ ಇವತ್ತು ನೋಡ್ರಿ, ಸರ್ಕಾರನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರು ಬಸವಣ್ಣನವರಿಗೆ ಅಲ್ಲಿ ಸ್ಥಾನವನ್ನು ಕೊಟ್ಟು ಇವತ್ತ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಜನವರಿ 18ಕ್ಕೆ 1 ವರ್ಷ ಆಯ್ತು.